ಮಂಗಳೂರಿನ ಬೊಕ್ಕಪಟ್ಟಣದ ಶ್ರೀ ಬ್ರಹ್ಮ ಬೊಬ್ಬರಿಯ ಬಂಟ ದೇವಸ್ಥಾನದ ವತಿಯಿಂದ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಗ್ರಾಮಸಭೆಯ ಸದಸ್ಯರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಪುರಸ್ಕಾರ ಕಾರ್ಯಕ್ರಮವು ದೇವಸ್ಥಾನದ ವಠಾರದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಇದೇ ವೇಳೆ ಮಾತನಾಡಿದ ಕೆನರಾ ಬ್ಯಾಂಕಿನ ನಿವೃತ್ತ ಮ್ಯಾನೇಜರ್ ಲಕ್ಷ್ಮಣ್ ಬೆಂಗ್ರೆ ಅವರು, ಮೀನುಗಾರರಿಗೆ ಹತ್ತಿರವಾದಂತಹ ದೈವ ಶ್ರೀ ಬ್ರಹ್ಮ ಬೊಬ್ಬರಿಯ ಬಂಟ ದೇವಸ್ಥಾನ. ಇಲ್ಲಿನ ಮೀನುಗಾರರು ಇಲ್ಲಿನ ಉತ್ಸವವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು. ಮೀನುಗಾರರು ಬಹಳ ಪ್ರೀತಿದು ಉತ್ಸವವನ್ನು ಶ್ರದ್ಧಾ ಭಕ್ತಿದು ಮಂತೊಂದು ಅಂಚನೆ ಈ ಸಂದರ್ಭಗಳು ಯಾಲ್ಲ ಈ ದೈವದ ಆಶೀರ್ವಾದವನ್ನು ನಟ್ಟೊಂದು ಎನ್ನ ಪಾತ್ರನು ಶುರು ಮಲ್ಪೆ. ಪ್ರಥಮ ಅದು ಈ ನಮ್ಮ ಗ್ರಾಮದ ಈ 4 ಗ್ರಾಮದಕ್ಕೂ ಈ ಒಂಜಿ ಯೋಜನೆ ಮಲ್ತಿನ ಭಾರಿ ಎಡ್ಡ ಕಾರ್ಯಕ್ರಮ ಒಂದು ಇತ್ತೀಚೆಗೆ 2 ವರ್ಷ ಆನಿಗೆ ಶುರುವಾದು ಆಂಡ ಅಕಲ ಮಲ್ಪಿನ ಉದ್ದೇಶ ಆಂತರಿ ಪ್ರಕಾರ ಅಕ್ಕಲು ನೆಕ್ಕೋಸ್ಕರ ಒಂಜಿ ನಿಧಿ ಮಲ್ತದು ಐತ ಬಡ್ಡಿಡು ಈ ಒಂಜಿ ವಿದ್ಯಾರ್ಥಿ ವೇತನನು ಕೊರೊಂದುಲ್ಲೇರು ಪಣಿಪಿನ ಒಂಜಿ ವಿಷಯ ನಾನು ತೆರಿಯ ಒಂದು ಬಾರಿ ಹೆಡ್ಡೆ. ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಅವರು ಮಾತನಾಡಿ, ಹಿಂದಿನ ಕಾಲದಲ್ಲಿ ಹಿರಿಯರು ಯುವಕರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನ ನೀಡುತ್ತಿದ್ರು. 2 ವಾಚನಾಲಯಗಳು ಕೂಡ ಇಲ್ಲಿದ್ದವು. ಇದರಿಂದ ಯುವಕರಿಗೂ ಸಹಕಾರಿಯಾಗಿತ್ತು. ಭವಿಷ್ಯದಲ್ಲಿ ಎಐ ತಂತ್ರಜ್ಞಾನ ಬರಲಿದ್ದು ಮಕ್ಕಳಿಗೆ ಅದನ್ನ ಕಲಿಯುವ ವ್ಯವಸ್ಥೆ ಆಗಬೇಕಾಗಿದೆ ಎಂದು ಹೇಳಿದ್ರು. ದುಂಬದ ನಮ್ಮ ಹಿರಿಯಕಲು ಜಾಸ್ತಿ ನಮ್ಮ ಜವನಿಯರಿಗೆ ಒತ್ತು ಕೊಡ್ದಿತ್ತೇರು. ಮೂಲ 2 ವಾಚನಾಲಯ ಇತ್ತು. ಸೊ ಒಂಜಿ ಮೂಲೆ ದುಂಬ ಇತ್ತು ಬಕ್ಕ ಆ ಸೈಡೆಲ್ಲ ಇತ್ತು 2 ವಾಚನಾಲಯ ಇತ್ತು. ಈವ್ನಿಂಗ್ ಸ್ಕೂಲ್ ಇತ್ತು ಮೂಲು ಮೂಜಿ ಶಾಲೆಯಲ್ಲಿ ಇತ್ತ. ಸೊ ಶಾಲೆದ ಮೂಲು ಒಂದು ಕಡಿಮೆ ಆಯ್ತು. ನಿತ್ಯ ಪೂರ್ವ ಜವನಿಯರು ಮಾತ್ರ ಮಿತ್ತು ಶಾಲೆಗೆ ಹೋಗೊಂದಲ್ಲೇರು. ನಮ್ಮ ಊರದ ಶಾಲೆಯಲ್ಲೂ ಮುಚ್ಚರೆಗೆ ಕೈತಲಾತನ ಮನ್ಪಿನ ಒಂಜಿ ವ್ಯವಸ್ಥೆಗೆ ಬೈದು ನಿತ್ಯ 75ನೇ ವರ್ಷದ ಸಮಾರಂಭ ಮುರಣಿ ನಮ್ಮ ಮಲ್ಲ ಶಾಲೆ ಡಾಂಡ್ ನಮ್ಮಕ್ಕಳು ಬಾಂಬೆ ಹೋದು ಅವಳು ಈವ್ನಿಂಗ್ ಕಾಲೇಜ್ ಈವ್ನಿಂಗ್ ಸ್ಕೂಲ್ಸ್ ಎಲ್ಲ ಮಲ್ತಿತ್ತೇರು. ಬೇತೆ ಬೇತೆ ಗ್ರಾಮಡು ಸ್ಕೂಲ್ಗೂ ಜಾಸ್ತಿ ಒತ್ತು ಕೊಡ್ತಿತ್ತೇರು. ಅವು ಇತ್ತೆ ಕಮ್ಮಿ ಆತನು ದಯಮಲ್ತದ ನಮ್ಮ ಅವೇನೊಂಜಿ ಈವ್ನಿಂಗ್ ಸ್ಕೂಲನ್ನು ಅಥವಾ ಕಂಪ್ಯೂಟರ್ ಕ್ಲಾಸಸ್ಸನ್ನು ನನ್ನ ಫ್ಯೂಚರ್ಗೆ ಬಿಡ್ತೀನಿ ಟೆಕ್ನಾಲಜಿನ ಅಕಲೆಗೆ ಕಲ್ಪರೆಗೆ ವ್ಯವಸ್ಥೆ ಮಲ್ಪುನಂಚಿನ ವ್ಯವಸ್ಥೆ ಆಗೋಡು. ಬೆಂಗ್ರಿ ಮಹಾಜನ ಸಂಘದ ಅಧ್ಯಕ್ಷರಾದ ಸಂಜೀವ್ ಬೆಂಗ್ರಿ ಅವರು ಮಾತನಾಡಿ, ಧಾರ್ಮಿಕ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ವೇತನ ನೀಡುವಂಥದ್ದು ಬಹುದಿನಗಳ ಕನಸಾಗಿತ್ತು. ಅದು ಕಳೆದ ವರ್ಷದಿಂದಲೇ ಕಾರ್ಯಕ್ರಮ ಹಮ್ಮಿಕೊಂಡು ಬರುತ್ತಿದ್ದೇವೆ. ಈ ವರ್ಷವೂ ಅದನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ ಎಂದು ಹೇಳಿದರು. 2 ಗೋಲ್ಡ್ ಮೆಡಲ್ನ ಕನ ಈ ಬಂಗಾರದ ವೇದಿಕೆಡು ಇಂಕೊಂಚ ಕುಲ್ಲುನ ಭಾಗ್ಯ ಇನಿ ಬ್ರಹ್ಮ ಬೊಬ್ಬರಿ ಬಂಟೆ ಕೊರಿಯರು ಐಕಾದಯಾನ ಈ ಸಮಿತಿನ ಧನ್ಯವಾದ ಕೊರೊಂದು ಲೋಕೇಶ್ ಸುವರ್ಣ ಬಗ್ಗೆ ಒಂಜೆ ಮೆರೈನ್ ಸೆಕ್ಷನ್ ನವಮಂಗಳೂರು ಬಂದರ್ ಪ್ರಾಧಿಕಾರಡು ಅರಡ್ಯಾನು ಸಾಧಾರಣ ಒಂಜಿ 7 ವರ್ಷ ಪಣದಲ್ಲೇ ನಮ್ಮ ಧಾರ್ಮಿಕ ಸಭೆತೊಟ್ಟಿಗೆ ಈ ಒಂದು ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಮನ್ಪೊಡು ಬಂದು ಆಪಲ ಪನಂದಿತ್ತು ಅಂಚಾದು ಪೋಯರ್ಸಲಿಂಚಲ ಈ ಕಾರ್ಯಕ್ರಮ ಸ್ಟಾರ್ಟ್ ಆನ್. ಕುದ್ರೋಳಿ 3ನೇ ಗ್ರಾಮದ ಅಧ್ಯಕ್ಷರಾದ ಲೋಕೇಶ್ ಸುವರ್ಣ ಅವರು ಮಾತನಾಡಿ, ಬ್ರಹ್ಮ ಬೊಬ್ಬರಿಯ ಬಂಟ ದೇವಸ್ಥಾನ 2011-12ರಲ್ಲಿ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶ ನಡೆದು ಅಂದಿನಿಂದ ಇಂದಿನವರೆಗೆ 6 ಗ್ರಾಮದ ಗುರಿಕಾರು ಮತ್ತು ಅಧ್ಯಕ್ಷರು ಗ್ರಾಮಸ್ಥರ ಸಹಕಾರದಲ್ಲಿ ನೇಮೋತ್ಸವ ನಡೆಯುತ್ತಾ ಬರುತ್ತಿದೆ ಎಂದು ಹೇಳಿದರು. ಶ್ರೀ ಬ್ರಹ್ಮ ಬೊಬ್ಬರಿಯ ಬಂಟ ದೇವಸ್ಥಾನ ಬೊಕ್ಕಪಟ್ಟಣ
ಒಂದು ವಾ ಕಾಲೋಡು ಮೂಲು ಉಂಗುಷ್ಟ ಊರ್ದನ್ ಪಂಡ್ರ ಅಸಾಧ್ಯ ದಯಕ್ ಪನ್ನಾಗ ಒಂದು ಫಸ್ಟಿಗೆ ಒಂದೇ ಸರ್ತ ಕಡಲ್ಡು ಒಂಜಿ ಸಾಧಾರಣ ಒಂಜಿ 2 ಕಿಲೋಮೀಟರ್ ದೂರ ಎತ್ತಿನ ಪಂದು ಹಿರಿಯಾಕುಲು ಪನ್ಪೇರು ಅವು ಕಡಲ್ ಮಿತ್ತು ಬಾತದು ಅವು ಮುರ್ಕುದು ಪೋಂಡು ಲಾಸ್ಟಿಗೆ ದಾಸ ಮರಕಾಲ ಮೇರು ಕೆಲಸೋಪತಿನ ಅಲ್ಪ ಬೇರೆ ಪಾತದ್ದು ಮೂಲ ಬಾತದ್ದು ಪ್ರತಿಷ್ಠೆ ಆತನ ಆರೇ ಒಂದು ಜಾಗ ಕೊಡ್ತೀನಿ ಪಂದು ನಮ್ಮ ಹಿರಿಯಾಕುಲು ಪನ್ನೊಂದುಲ್ಲೇರು ಅಂಚಿನ ಈ ಕ್ಷೇತ್ರ 2017 ಪೂರ್ಣ ಜೀರ್ಣೋದ್ಧಾರ ಬ್ರಹ್ಮಕಲಸ ಅದು ಆನಿಡ್ದು ಮುಟ್ಟಲ್ಲ ಆಜಿ ಗ್ರಾಮದ ಗುರ್ಕರ್ಲು ಆಜಿ ಗ್ರಾಮದ ಅಧ್ಯಕ್ಷರು ಮಾತಿರಲ್ಲ ಪ್ರತಿ ವರ್ಷ ನಮ್ಮಲು ನೇಮೋತ್ಸವ ಪಂಪಿನ ಉದ್ದೇಶಡು ಈ ವರ್ಷ 2017 ಬತ್ತಿನ 2026 ವರ್ಷ ಮುಟ್ಟಲ್ಲ ಪ್ರತಿ ಗ್ರಾಮದ ಸರ್ವ ಸದಸ್ಯರ ಸಹಕಾರೋಡು. ಇದೇ ಸಂದರ್ಭದಲ್ಲಿ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕುದ್ರೋಳಿ 1ನೇ ಗ್ರಾಮದ ಮಧ್ಯಸ್ಥರಾದ ಮಾಧವ್ ಪುತ್ರನ್, ನೈರೋಬಿ ಕೆನ್ಯಾ, ಪೂರ್ವ ಆಫ್ರಿಕಾದಲ್ಲಿರುವ ಉದ್ಯಮಿ ರಾಮ್ ಕೆ ಶಿರೂರು, ಆಡಳಿತ ಸಮಿತಿಯ ಸದಸ್ಯರುಗಳು ಮತ್ತಿತರರು ಉಪಸ್ಥಿತರಿದ್ದರು. ವಿಜೆ ತೃಪ್ತಿಯವರು ಕಾರ್ಯಕ್ರಮ ನಿರೂಪಿಸಿದ್ರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.